ಪಾಪ. ಮಕ್ಕಳು ಚಿಕ್ಕ ಮಕ್ಕಳು ತಾತ ಅಮ್ಮ ಬಿದ್ದೋಗರ, ನಮ್ಮ ತಾತ ಬಿದ್ದೋಗವ್ರ. ನಾನು ಒಬ್ಳೆ ಬರ್ಬೇಕು. ನಮ್ಮ ಮನೆಯವರು ಬಡವೆ ಪಟ್ರು ಪಾಪ. ಅವ್ರ ಪಾಡ್ಗೆ ಅವ್ರ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಇಲ್ಲಿ ಯಾರು ಕೇಳಿ, ನೀವು ಲೇಡೀಸ್ ಅದ ಕೇಳಿಲ್ಲ, ಹೌದು. ಗಂಡಸ್ರ ಬಗ್ಗೆ ಹೋಗ್ತಿದ್ರೆ ಕೇಳ ನಾನು ಇದೇನಪ್ಪ ಅಂತಾರ. ಏನು ಭಯ ಪಡ್ಬೇಡಿ, ನೀರ್ ನಮಗ್ ಬೇಕು. ಅವ್ರಿಗೇನು ಅವ್ರ ಏನಾದ್ರು ಅನ್ಕೊಳ್ಳಿ, ನಿಮ್ಗೇನ್ ಬೇಕು ಅದನ್ನ ಕೇಳಿ. ಬನ್ನಿ ಬನ್ನಿ ಬನ್ನಿ. ವಯಸ್ಸಾದವ್ರನ್ನ ಕರ್ಕೊಬತ್ತೀನಿ. 92 ವರ್ಷ ಆಗದ, ಅವ್ರಿಗೆ ಗೊತ್ತು ಪಾಪ. ನಾನು ಸೊಸೆ ಕಟ್ಕೊಂಡು ಆ ಪಾಪ ಒಬ್ಳೆ ಬರ್ಬೇಕು ಅನ್ನೋದು ಅವ್ರಿಗೆ ಗೊತ್ತು. ಹೇಳಿ ನಾನ್ ಬರ್ತೀನಿ ಹೇಳಿ. ನೋಡಿ 5 ವರ್ಷ ಆಗಿರೋದು ಟ್ಯಾಂಕ್ ಕಟ್ಟಿ 5 ವರ್ಷ, ಇನ್ನೂ ಮನೆಗಳಿಗೆ ಇವ್ರು ನೀರ್ ಕೊಡಲ್ಲ ಅಂದ್ರೆ. ತಿಂಗಳಿಂದ ಒತ್ತಿ ನನ್ನ ರಟ್ಟ ಬಿದ್ದೋಗದ. ನಿಮ್ ಮಕ್ಕಳನ್ನ ಅಡುಗೆ ಮಾಡೋದಂಗೆ, ತಿಂಡಿ ಮಾಡೋದಂಗೆ, ನಾವು ಕಳಿಸೋದಂಗೆ ಇದನ್ನೇ ಇದೆ. ನೋಡಿ JJM ಇಂಜಿನಿಯರ್ ಜಗದೀಶ್ ಅವ್ರಿಗೆ ನೋಡ್ತಾ ಇರಿ, ವಿಡಿಯೋ ನೋಡ್ತಾ ಇದೀರಲ್ಲ, ಮಹಿಳೆಯರ ಕಷ್ಟ ನೋಡಿ. ನೋಡಿ ಕೈ ನೋವು, ನನ್ಗೆ ನೀರ್ ಹೊರಕ್ ಆಗ್ತಾ ಇಲ್ಲ ಅಂತ ಇದಾರಲ್ಲ. ನೀವು ಬರೀ ಟ್ಯಾಂಕ್ ಕಟ್ಟಿಸ್ಬಿಟ್ಟು ನೀವು ಕೈ ತೊಳ್ಕೊಂಡ್ಬಿಟ್ರಿ, ಇಲ್ಲಿ ನೀರ್ ಕೊಡ್ತಾ ಇಲ್ಲ. ಏನೋ ಇವರು ಪಂಚಾಯತಿಯವರು ಸ್ವಲ್ಪ ನೀರ್ ತುಂಬಿಸ್ತಾ ಇದಾರೆ. ನಿಮ್ ಕೆಲ್ಸ ಏನು? ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಂತ ನೀವು ಗೋಡೆ ಮೇಲೆ ಬರ್ಕೊಂಡು ಮನೆಗೂ ನಾವು ನೀರು ಕೊಡ್ತೀವಿ, ನಳದ ಮೂಲಕ ಶುದ್ಧ. ನಳ ಏನೋ ಬಂತು, ಜಲ ಎಲ್ಲಿ ಬಂತು? ನಮ್ಗ ಉಸಿರಾಡಕ್ಕೂ ಗಾಳಿ ಬರ್ತದ, ನೀರ್ ವ್ಯವಸ್ಥೆ ಮಾಡ್ಕೊಡ್ಬೇಕು. ಅದು ಮೂಲಭೂತ ಅವಶ್ಯಕತೆನೆ. ಹೌದು ಹೌದು. ಒಂದು ಗ್ರಾಮ ಪಂಚಾಯತಿ ಇದ್ಮೇಲೆ ಇದೆಲ್ಲ ಅವಶ್ಯಕತೆ ಇರ್ಲೇಬೇಕು. ಹೌದು, ಅದು ಬೇರೆ ಊರಲ್ಲ, ಪಕ್ಕದಲ್ಲೇ ಗ್ರಾಮ ಪಂಚಾಯತಿ ಇದೆ. ಮಾಡ್ಕೊಡ್ಬೇಕು, ಬಂದು ಗೆದ್ದಿರೋರು ಮಾಡ್ಕೊಡ್ಬೇಕು, ಪಂಚಾಯತಿಲಿರೋರು ಮಾಡ್ಕೊಡ್ಬೇಕು. ಮನೆ ಮುಂದೆ ಈ ತರ ಬಿದ್ದದ ಸೊಳ್ಳೆ, ಮನೆಯವರೇ ಬಂತು ಬ್ಲಡ್ ಟೆಸ್ಟ್ ತರ್ತಾರ. ಏನ್ ಪ್ರಯೋಜನ? ಹೌದು, ಮೂಲದಿಂದ ಹುಡುಕ್ಬೇಕು. ನಾವು ಆರೋಗ್ಯವಾಗಿರ್ತೀವಿ, ಟೆಸ್ಟ್ ಮಾಡಿಸ್ರಿ ಏನ್ ಫಲ ಸಿಕ್ಕದ್ದು. ಸೂಪರ್, ಈ ತರ ಇರ್ಬೇಕು. ಮಹಿಳೆಯರು 10 ಜನ ಹಿಂಗಿದ್ದು ಬಿಟ್ರೆ, ನಾನು ಯಾರನ್ನು ಕೇಳಲ್ಲ. ಇನ್ನ 10 ಜನ ಇರಿ, ಇನ್ನ ನಿಮ್ ತರ 10 ಜನ ರೆಡಿ ಮಾಡಿ, ಊರು ಯಾಕೆ ಉದ್ದಾರ ಆಗಲ್ಲ ನೋಡಿ. ಕರ್ಕೊ ಬನ್ನಿ ಎಲ್ಲರನ್ನು ಕರ್ಕೊ. ಇನ್ನೊಬ್ರು ಇದ್ರು ಪಾಪ, ಯಾವಾಗ್ಲೂ ಬರೋರು ಇನ್ನೊಬ್ರು ಅಲ್ವಾ. ಯಾರು ಬರ್ಲಿ ಬರ್ದೇ ಇರ್ಲಿ, ಒಬ್ರೇ ಕೂಡ ಹೋರಾಟ ಮಾಡ್ಬೇಕು. ಏನ್ ಯಾರೋ ಬರ್ಬೇಕು ಅಂತೇನಿಲ್ಲ. ಇಷ್ಟೊಂದು ಮಹಿಳೆಯರಿಗೆ ಈ ತರ ಒಂಥರ ಕಣ್ಣಲ್ಲಿ ನೀರ್, ಕುಡಿಯೋ ನೀರು ಕುಡಿದ್ರೆ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು. JJM ಇಂಜಿನಿಯರ್ ಅವ್ರಿಗೆ ಹೇಳ್ದದು, ಈಗ ಜಗದೀಶ್ ಅವ್ರಿಗೆ ಇದನ್ನ ನಾನು ಹೇಳೋದು, ಅವಾಗಿಂದ ಹೇಳ್ತಾನೆ ಇದೀನಿ. ನೀವು ಕಾಲ್ ಪಿಕ್ ಮಾಡಲ್ಲ, ನಮ್ಮ ಸಮಸ್ಯೆಗಳು ಏನು ಹೇಳಿದ್ರು ಏನೋ ಒಂದು ಹೇಳಿ ನೀವು ಏನೋ ಸಾಗ್ ಹಾಕ್ಬಿಡ್ತೀರಾ. ಆಮೇಲೆ ನಮ್ಮ CO ಮೇಡಮ್ ಈ ಥರ ಸ್ವಲ್ಪ ಈ ಕಡೆ ನೋಡಿ ಏನೇನು ನಡೀತಾ ಇದೆ ಅಂತ ನಿಮ್ಮ ಗಮನಕ್ಕೆ ಬಂದ ಮೇಲಾದರೂ ಈ ಕೆಲಸ ನೀವು ಮಾಡಬೇಕು. ಇವ್ರಿಗೆ ನೋಡಿ, ಅವ್ರು ಅಳ್ತಾನೆ ಇದ್ದಾರೆ, ನೀರಿಲ್ಲ ನನಗೆ, ಹೊತ್ತು ಸಾಕಾಗಿದೆ, ನನಗೆ ಕೈ ನೋವು. ಈ ಕಾಲದಲ್ಲಿ ಒಬ್ಬ ಮಹಿಳೆ ಈ ಥರ ನೀರಿಗೋಸ್ಕರ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಮಗೆ ಬದುಕೋ ಹಕ್ಕಿಲ್ವಾ? ನಮ್ಗೆ ಯಾಕೆ ನೀವು ನೀರು ಕೊಡಲ್ಲ ಅಂತ ಅವ್ರು ಕೇಳ್ತಾ ಇದ್ರೆ, ಈ ಪ್ರಶ್ನೆಗೆ ನೀವೇ ಉತ್ತರ ಕೊಡಬೇಕು. CEO ಉತ್ತರ ಕೊಡಬೇಕು. DC ಮೇಡಮ್ನವರು ನಮ್ಮ ಚಾಮರಾಜನಗರವನ್ನು ನಾವು ಶಾಪಗ್ರಸ್ತ ಜಿಲ್ಲೆ ಅನ್ನೋದನ್ನ ತೆಗೆದುಹಾಕ್ಬಿಡ್ತೀನಿ ಅಂತ ಒಂದು ಶಪಥ ಮಾಡಿದಿರಲ್ಲ ನೋಡಿ. ಅವಶ್ಯಕತೆ 3 ಡ್ರಮ್ ತಂದು ಮಾಡಿಕೊಂಡಿದೀವಿ, 300 ಲೀಟರ್ ಹಿಡಿಯೋದು. 20 ತಿಂಗಳು 2 ಡ್ರಮ್ ಮಾಡಿದೀವಿ, ತೊಟ್ಟಿ ಕಟ್ಸಿದೀವಿ, 300 ಲೀಟರ್ ಹಿಡಿಯೋದು. ಅದರಲ್ಲಿ ಒಂದು ತೊಟ್ಟು ನೀರಿದೆ, ನಾವು ಹೆಂಗ್ ಬರ್ತದೆ ಹೇಳಿ? ಏನಿದೆ ನೀರೇ ಇಲ್ಲ ಅಂದ್ರೆ? ಹೌದು, ಪಾಪ ಅವ್ರಿಗೆ ನಡೆಯಕ್ಕೆ ಕಷ್ಟ. ಕಷ್ಟ ಏನು, ಜನಕ್ಕೆ ನೀರು ಹೊರಬೇಕಲ್ಲ 7-8 ಜನದ ಸಂಸಾರದಲ್ಲಿ. ಇರ್ಲಿ ನೀವು ಹೋಗಿ, ಬಿಸಿಲು ಪಾಪ ನೋಡಿ. ಇವ್ರಿಗೆ ವಯಸ್ಸಾಗಿದೆ, ಇವರು ಸೊಸೆ, ಇವರು ಅತ್ತೆ, ಇವರು ಸೊಸೆ. ಈಗ ಅವ್ರು ನೀರು ಹೊರಕ್ಕಾಗತ್ತಾ ನೋಡಿ? ಈ ಸ್ಥಿತಿಲಿ ಅವ್ರು ಇದ್ದಾರೆ. ಈ ಸ್ಥಿತಿಲಿ ಅವರಂತೂ ನೀರು ಹೊರಕ್ಕಾಗಲ್ಲ. ಸೊಸೆ ಪಾಪ ಅದು ಮಕ್ಕಳೆಲ್ಲ ಕಟ್ಕೊಂಡವ್ರು, ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು. ಅವರೇ ಹೇಳ್ತಾರೆ ಕೇಳಿ. ಇಲ್ಲ DC ಮೇಡಮು, CEO, ನೀವು ಯಾರೋ ಇಂಜಿನಿಯರು, ನೀವು ಈ ಸಲ ವ್ಯವಸ್ಥೆ ಮಾಡದೆ ಹೋದ್ರೆ, ನೀವು JJM ವ್ಯವಸ್ಥೆ ಮಾಡದೆ ಹೋದ್ರೆ ನೀವು ನೋಡಿ ಮನೇಲಿ ಒಬ್ರು ಪೇಷಂಟ್ ಬಿದ್ದಿದಾರಂತೆ, ಹಾಸಿಗೆ ಹಿಡ್ದಿದಾರಂತೆ ನೋಡಿ. ನಿಂತಿದ್ದು ನಾನು ನಾಳೆ ಇಲ್ಲ, ಅವ್ರು ಕರ್ಸೋಣ ಬಿಡಿ, ಇಂಜಿನಿಯರ್ನ ಕರ್ಸು. ನೀರು ಹೊತ್ತಿರೋದು ನಾನು ನಾಳೆ ಪಂಚಾಯತ್ ಬರ್ತಾರಲ್ಲ, ಹೇಳ್ತಾರ ಬಿಡಿ, ಬರ್ತಾರ ಬಿಡಿ. ಅವತ್ತಿಗೆ ಗೊತ್ತಿಲ್ಲ ಮೇಡಮ್ ಅವ್ರ, ನೀರಿಲ್ಲ. ನೀವು ಮಾಡೋಣ, ವ್ಯವಸ್ಥೆ ಮಾಡೋಣ, ಏನ್ ತಲೆ ಕೆಡ್ಸ್ಕೊಬೇಡಿ. ಪಾಪ ಇವ್ರು ಅಳ್ತಾನೆ ಇದಾರೆ, ಪಾಪ ಹೊಟ್ಟೆ ಉರಿ ಅಂತೆ. ಈ ಬಿಸಿಲು ಓದ್ತೀನಿ ದಿನ ಇಲ್ಲಿ ಆಟ ನಿಲ್ಲಿಸ್ತಾರಲ್ಲ ಅವ್ರನ್ನ ಕಳಿ. ಇದೇ ನೀವು ಇವತ್ತನ ಕೆಲ್ಸ ಇಲ್ವಾ ಅನ್ಕೋಬಹುದು. ಅವ್ರು ನಮ್ಮಲ್ಲಿ ನೀರಿದ್ರೆ ವ್ಯವಸ್ಥೆ ಆಗೋದು, ಕೆಲಸ ಇಲ್ಲ ಅಂತ ಸುಮ್ನೆ ಬಿಂದಿಗೆ ಹಿಡ್ಕೊಂಡು ಆಚೆ ಹೋಗ್ತಾರೆ ಯಾರಾದ್ರು. ಪಾಪ ನನ್ ಕೈಲವ್ರನ್ನ ಇವ್ರ ಮಗಳು ಹೊತ್ಕೊಂಡ್ ನೋಡಿ, ಬೇರೆ ಊರಿಂದ ಬಂದು ನೆಂಟರು ಬಂದು ಸಹಾಯ ಮಾಡ್ಬೇಕು. ಯಾಕಂದ್ರೆ ಪಾಪ ತಂದೆನೂ ಬಿದ್ದಿದ್ದಾರೆ, ಹಾಸಿಗೆ ಹಿಡಿದಿದ್ದಾರೆ.
ಬೆಂಗಳೂರು ಇದ್ದದು